ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮನೆಯಲ್ಲೇ ಕುರ್ಕುರೆ ಮಾಡಿದ್ವಿ. ಅದನ್ನ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಈಗ ಟೇಸ್ಟ್ ಹೆಂಗಿದೆ ಅಂತ ನಾವು ನೋಡ್ತೀವಿ. ತುಂಬ ಚೆನ್ನಾಗಿದೆ. ಒಂದು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಮನೆಯಲ್ಲಿ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ಸರಿನಾ? ಹೇಗೆ ಮಾಡಿದ್ವಿ ಅಂತ ಬನ್ನಿ ನೋಡಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು 1/4 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಸ್ಪೂನು ಸೋಡಾ ಪುಡಿ, 1 ಸ್ಪೂನು ಉಪ್ಪು. ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಗಲೇ ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಲ್ವ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ತಣ್ಣಗಿರೋ ನೀರು ಹಾಕ್ಬಿಟ್ಟು ಸ್ವಲ್ಪನೂ ಗಂಟಿಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿಗೆ ಇಟ್ಬಿಟ್ಟು ಮುದ್ದೆ ಥರ ಚೆನ್ನಾಗಾಗಬೇಕು, ಆ ರೀತಿ ಗೂರಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿರೋದು, ಅರ್ಧ ಸ್ಪೂನು ಪೆಪ್ಪರ್ ಪೌಡರು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುರ್ಕುರೆಗೆ ಹಾಕೋ ಮಸಾಲೆ ಆಯಿತು. ಈಗ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು. ಈಗ ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನೀಗ ತಣ್ಣಗೆ ಹಾಕಿ ಬಿಟ್ಬಿಟ್ಟು ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನು ತೊಗೊಂಡ್ಬಿಟ್ಟು ಕೈಯ ಬೆರಳುಗಳ ಸಹಾಯದಿಂದನೇ ನಮಗೆ ಬೇಕಾದಂಥ ಶೇಪ್ಗಳನ್ನು ಮಾಡ್ಕೊಳ್ಳೋಣ. ಆದಷ್ಟು ತೆಳುವಾಗೇ ಇರಬೇಕು, ಹಾಗಾದರೆ ಎಣ್ಣೆಲ್ಲ ಕರೆದಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲವನ್ನು ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಟು, ಎಣ್ಣೆ ಬಿಸಿಯಾದ ನಂತರ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಬರೋವ್ರಿಗೆ ಕರ್ಕೊಂಬಿಟ್ರೆ ರುಚಿಕರವಾದ ಕುರ್ಕುರೆ ಕೂಡ ರೆಡಿ ಆಗಿಬಿಡುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಬಿಸಿ ಬಿಸಿಯಾಗಿ ರುಚಿಕರವಾಗಿ ಮಾಡ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಕಲರ್ ಬಂದರೆ ಮುಗೀತು. ಈಗ ಇದಕ್ಕೆ ಆಗಲೇ ಮಾಡ್ಕೊಂಡಂತಹ ಮಸಾಲೆ ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ.